ओम श्री गुरुभ्यो नमः हरि ओम नमः सूर्याय चंद्राय मंगलाय बुधाय च गुरु शुक्र शनिभ्यश्च राहवे केतवे नमः। ಈ ದಿನ ಖಗ್ರಾಸ ಕೇತುಗ್ರಸ್ತ ಚಂದ್ರಗ್ರಹಣ ಇರುವ ಪ್ರಯುಕ್ತ ಶ್ರೀ ನವಗ್ರಹ ಮತ್ತು ಮೃತ್ಯುಂಜಯೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಚಂದ್ರ ಶಾಂತಿ, ಕೇತು ಶಾಂತಿ ಮತ್ತು ನವಗ್ರಹ ಶಾಂತಿ ಹಾಗೂ ಹೋಮವನ್ನು ಹಮ್ಮಿಕೊಳ್ಳಲಾಗಿದೆ. ಮಧ್ಯಾಹ್ನ ಗ್ರಹಣದ ಸಮಯದಲ್ಲಿ ದೇವರಿಗೆ ವಿಶೇಷವಾಗಿ ಪೂಜಾ ಪುನಸ್ಕಾರಗಳು, ಅಭಿಷೇಕಾದಿಗಳನ್ನು ಇರುತ್ತದೆ. ಗ್ರಹಣ ಬಿಟ್ಟ ನಂತರ ಮತ್ತೆ ಅಭಿಷೇಕಾದಿಗಳನ್ನು ಮಾಡಿ ದೇವರಿಗೆ ಅರ್ಚನೆ, ಮಹಾಮಂಗಳಾರತಿ, ಅಭಿಷೇಕವನ್ನು ಮಾಡಲಾಗುತ್ತದೆ. ತದನಂತರದಲ್ಲಿ ಸಿಂಹರಾಶಿ, ಮಕಾ ನಕ್ಷತ್ರ, ಉತ್ತರ ನಕ್ಷತ್ರ, ಕುಬ್ಬ ನಕ್ಷತ್ರ ಈ ರಾಶಿಯವರಿಗೆ, ನಕ್ಷತ್ರ ಮತ್ತು ರಾಶಿಯವರಿಗೆ ವಿಶೇಷವಾಗಿ ಹೋಮ ಹವನಾದಿಗಳನ್ನು ಮಾಡಲಾಗುತ್ತದೆ. ಈ ಸಂಜೆ 7 ಗಂಟೆಯ ನಂತರ ಹೋಮ ಹವನಾದಿಗಳ ನಂತರದಲ್ಲಿ ಮಹಾಮಂಗಳಾರತಿಯನ್ನು 9 ಗಂಟೆಗೆ ನೆರವೇರಿಸಲಾಗುತ್ತದೆ. ಹಾಗೂ ವೃದ್ಧರು, ವಯಸ್ಕರು ಮಧ್ಯಾಹ್ನ 1 ಗಂಟೆಯ ಒಳಗೆ ಊಟ ಭೋಜನಾದಿಗಳನ್ನು ಮಾಡಿಕೊಳ್ಳತಕ್ಕಂಥದ್ದು. ಆಸಕ್ತರು ಹಾಗೂ ಶಕ್ತಿಲಿದ್ದವರು ಮಧ್ಯಾಹ್ನ 4 ಗಂಟೆಯವರೆಗೂ ಭೋಜನಾದಿಗಳನ್ನು ಮಾಡಬಹುದು. ತದನಂತರದಲ್ಲಿ ಗ್ರಹಣ ಸಮಯದಲ್ಲಿ, ಗ್ರಹಣ ಬಿಟ್ಟ ನಂತರ ಅಂದರೆ ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 6 ಗಂಟೆ 47 ನಿಮಿಷದ ಚಂದ್ರಗ್ರಹಣ ಇರುವ ಕಾರಣ ಗ್ರಹಣ ಬಿಟ್ಟ ನಂತರ ಸ್ನಾನ, ಪೂಜಾ, ಸಂಧ್ಯಾ ವಂದನಾದಿಗಳನ್ನು ಮಾಡಿ ಮನೆಯನ್ನು ಶುಚಿಗೊಳಿಸಿ ದೇವರ ಪೂಜೆಯನ್ನು ಮಾಡಬೇಕು. ತದನಂತರದಲ್ಲಿ ಸಿಂಹರಾಶಿಯವರು ಅಕ್ಕಿ, ಉದ್ದು ಮತ್ತು ಉರುಳಿಯನ್ನು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿ ದೇವಸ್ಥಾನಕ್ಕೆ ದಾನವಾಗಿ, ಬ್ರಾಹ್ಮಣರಿಗೆ ದಾನವಾಗಿ ಕೊಡತಕ್ಕಂಥದ್ದು. ಈಗಿನ ಪ್ರಾತಃ ಕಾಲದಲ್ಲಿ ಸೂರ್ಯೋದಯ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಭಗವಂತನಿಗೆ ಪಂಚಾಮೃತ ಅಭಿಷೇಕ, ಅಲಂಕಾರ ಅಭಿಷೇಕ ಎಲ್ಲ ಆಗಿದೆ. ಇನ್ನು 12 ಗಂಟೆಗೆ ದೇವಸ್ಥಾನವನ್ನು ಮುಚ್ಚಲಾಗುತ್ತೆ. ಸಂಜೆ ಸಂಧ್ಯಾಕಾಲ ಗ್ರಹಣ ನಂತರ ದೇವರಿಗೆ ಶುದ್ಧಿ ಕಾರ್ಯ ನಡೆದು ಪಂಚಾಮೃತ ಅಭಿಷೇಕ, ಭಸ್ಮಾಲಂಕಾರ ಎಲ್ಲ ನಡೆದು ದೇವರಿಗೆ ಪ್ರಸಾದ ವಿನಿಯೋಗ, ಭಕ್ತರಿಗೆಲ್ಲ ಒಳ್ಳೆಯದಾಗಲಿ ಅಂತೇಳಿ, ಯಾವುದೇ ಪೀಡಾ ಗ್ರಹದೋಷಗಳು ಬರದೇ ಇರಲಿ ಅಂತೇಳಿ ಭಗವಂತನ ಹತ್ರ ಪ್ರಾರ್ಥನೆ ಮಾಡಿ ಸರ್ವೇ ಜನಾನ ಸುಖಿನೋ ಭವಂತು ಎನ್ನುವ ಪ್ರಾರ್ಥನೆಯೊಂದಿಗೆ ಇದನ್ನ ಸಂಪೂರ್ಣ ಗ್ರಹಣ ನಂತರ ಶುದ್ಧಿ ಕಾರ್ಯದೊಂದಿಗೆ ಪಂಚಾಮೃತ ಅಭಿಷೇಕ ಸರ್ವ ಕಾರ್ಯಗಳನ್ನು ಮಾಡಲಾಗುತ್ತದೆ. ಸರ್ವೇ ಜನಾನ ಸುಖಿನೋ ಭವಂತು ಇರುತ್ತೆ. 8 ಗಂಟೆಗೆ ದರ್ಶನ ಆಗುತ್ತೆ. 7 ಗಂಟೆಯಿಂದ ಶುದ್ಧಿ ಕಾರ್ಯ ನಡೆಯುತ್ತೆ. 7 ಗಂಟೆಯಿಂದ ಶುದ್ಧಿ ಕಾರ್ಯ ನಡೆದು ಅಭಿಷೇಕ ಎಲ್ಲ ಆಗಿ 8 ಗಂಟೆಯಿಂದ ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ, ಭಕ್ತಾದಿಗಳಿಗೆ ಭಗವಂತನ ದರ್ಶನ ಪ್ರಾರಂಭ ಆಗುತ್ತೆ. ನಮ್ಮ ಕಷ್ಟಗಳನ್ನು ನೆನ್ಕೊಂಡು ಪ್ರಾರ್ಥನೆ ಮಾಡಿಕೊಂಡ್ರೆ ಅದು ನೆರವೇರ್ತದೆ. ಜೊತೆಗೆ ಎರಡನೇದಾಗಿ ಇದು ಸುಮಾರು ವರ್ಷಗಳಿಂದ ಸ್ಥಾಪನೆ ಆದಂಥ ದೇವಸ್ಥಾನ ಇದು. ಆದ ಕಾರಣದ ಜೊತೆಗೆ ಎರಡನೇದಾಗಿ ಬೆಳಗ್ಗೆಯಿಂದ ಇವತ್ತು ಹುಣ್ಣಿಮೆ ಜೊತೆಗೆ ಗ್ರಹಣ ಇರೋದ್ರಿಂದ ಇವತ್ತು ಜನಗಳು ಸ್ವಲ್ಪ ಭಕ್ತಾದಿಗಳು ಕಡಿಮೆ ಇದ್ದಾರೆ. ಸಂಜೆ 7 ಗಂಟೆ ಮೇಲೆ ತಿರ್ಗಾ ಪುನರ್ ಅಭಿಷೇಕಗಳು ನಡೀತದೆ. ಅಭಿಷೇಕ ಆದ ನಂತರ ತಿರ್ಗಾ ಸ್ವಾಮಿ ನಮ್ಮ ಗ್ರಹಗತಿಗಳದು ಏನಿದೆ ಅದರ ಬಗೆಗೆ ನೆನೆಸ್ಕೊಂಡು ಅದರದ್ದು ಅರ್ಕೆಗಳನ್ನ ನಾವು ಸಲ್ಲಿಸಿದ್ರೆ ನಮ್ಮ ಕಷ್ಟಗಳು ಹೊರಗಾಗ್ತದೆ ಅನ್ನೋದೊಂದು ನಮ್ಮ ನಂಬಿಕೆಯಿಂದ ಮೊದಲಿನಿಂದನೂ ಸಹ ನಾವು ಮಾಡಿಕೊಂಡು ಬಂದಿರ್ತೇವೆ. ಹಾಗೂ ಇದೇ ಪೊಲೀಸ್ ಠಾಣೆ, ಪಕ್ಕದ ಪೊಲೀಸ್ ಠಾಣೆಯಲ್ಲಿ ನಾವು ಕರ್ತವ್ಯನ ನಿರ್ವಹಿಸಿ ಆ ಪರಮಾತ್ಮನ ನೆನೆಸ್ಕೊಂಡು ಹೋಗ್ತಾ ಇರೋದ್ರಿಂದ ನಮಗೆ ಇವತ್ತಿನವರೆಗೂ ಯಾವ ಗಾಳಿ, ಗಂಟು, ವಗೈರೆಗಳು ಏನೂ ಸಹ, ತೊಡಕುಗಳು ಏನೂ ಸಹ ಆಗದೇ ಇದ್ದಂಗೆ ನಾವು ನಿಭಾಯಿಸ್ಕೊಂಡು ಬರ್ದಿದ್ದೇವೆ.